ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬ್ರದರ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ಯೂಟ್ಯೂಬ್ನಲ್ಲಿ ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗ್ತಿರುವಂಥದ್ದು. ಈ ದೊಡ್ಡ ಮೇಜರ್ ಪ್ರಾಬ್ಲಮ್ ಏನಂತ ನೀವು ಕೇಳ್ಬೋದು. ಫಸ್ಟ್ ಆಫ್ ಆಲ್ ನಾವು ಒಂದು ಸ್ಟೆಪ್ನ ತಿಳ್ಕೊಬೇಕು. ಅದೇನಂದರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾನು ಸೇಫು. ಆದರೆ ಯಾರು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, 1,00,000+ ಸಬ್ಸ್ಕ್ರೈಬರ್ ಇದ್ದಾರೆ ದೊಡ್ಡ ಯೂಟ್ಯೂಬರ್ಸು, ಅವ್ರಿಗೆ ಒಂದು ಮೇಜರ್ ಪ್ರಾಬ್ಲಮ್ ಆಗ್ತಿದೆ. ಇದೇನು ಮೇಜರ್ ಪ್ರಾಬ್ಲಮ್ಮು ಅಂತ ನೀವು ಕೇಳ್ಬೋದು. ತುಂಬ ಜನ ನನಗೆ ವಾಟ್ಸಪ್ ಮಾಡ್ತಿದ್ರು, ಬರುತ್ತೆ ಈ ಥರ ಬಂದಿದೆ, ನಿನಗೂ ಈ ಥರ ಬಂದಿದೆ, ನನಗೆ ಬಂದಿಲ್ಲ, ಏನಿದು, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಫ್ಯೂಚರ್ನಲ್ಲಿ, ಈ ಥರ ಬಂದಿದೆ ಅಂತ ತುಂಬ ಜನ ನನಗೆ ವಾಟ್ಸಪ್ ಮಾಡ್ತಾಯಿದ್ರು. ಈ ಒಂದು ವಿಡಿಯೋದಲ್ಲಿ ಎಲ್ಲ ಉತ್ತರ ನಿಮಗೆ ಸಿಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ಎಲ್ಲರೂ ಒಂದು ಒಳ್ಳೆ ಕಾಂಟೆಂಟ್ ನೀವು ಮಿಸ್ ಮಾಡ್ತೀರಾ. ಬನ್ನಿ ತಡ ಮಾಡಿದಾಗ ಒಂದು ಟಾಪಿಕ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸಬ್ರ ನಾನು ಒಂದು ಟೆಕ್ನಾಲಜಿ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಸಿಗ್ತಾ ಇರುತ್ತೆ. ಬನ್ನಿ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಹೇಳ್ದಲ್ಲ ಮುಂಚೆ ನಿಮಗೆ ಯೂಟ್ಯೂಬ್ನಲ್ಲಿ ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗ್ತಿದೆ. ಈ ದೊಡ್ಡ ಮೇಜರ್ ಪ್ರಾಬ್ಲಮ್ ಏನಂತ ನೀವು ಕೇಳ್ಬೋದು. ದೊಡ್ಡ ಯೂಟ್ಯೂಬರ್ಸ್ಗೆ ಅಷ್ಟೇ ಪ್ರಾಬ್ಲಮ್ ಆಗ್ತಿರುವಂಥದ್ದು. ಹೇಳ್ದಲ್ಲ ಮುಂಚೆ ನಿಮಗೆ ಏನು ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು. ನೋಡ್ತಾರ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡೋದು ತೋರಿಸ್ತೆ ನಿಮಗೆ 3 ಉದಾಹರಣೆ ತೋರಿಸಿ ನಿಮಗೆ. ಮೊದಲನೇದಾಗಿ ಬಂದ್ಬಿಟ್ಟು ಟೆಕ್ಕಿಂಗ್ ಅನ್ನೋ ಚಾನಲ್. ಟೆಕ್ಕಿಂಗ್ ಅನ್ನೋ ಚಾನಲ್ ನೋಡಿ, ಇಲ್ಲಿ ಮ್ಯೂಸಿಕ್ ಐಕಾನ್ ಬಂದಿದೆ. 1,00,000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲಲ್ಲಿ. ಅದಕ್ಕೆ ಟಿಕ್ ಮಾರ್ಕ್ ಬರುತ್ತೆ. ಆದರೆ ಅದ್ರ ಬದಲು ಮುಂಚೆಲ್ಲ ಟಿಕ್ ಮಾರ್ಕ್ ನೋಡ್ತಾ ಇದ್ವಿ, ಈಗ ಒಂಥರ ಮ್ಯೂಸಿಕ್ ಐಕಾನ್ ಬಂದ್ಬಿಟ್ಟಿದೆ. ಇದೇನು ಮ್ಯೂಸಿಕ್ ಐಕಾನ್ ನೀವು ಕೇಳ್ಬೋದು. ಇದೇನು ಅಂತ ಅಂದರೆ, ಮ್ಯೂಸಿಕ್ ಚಾನಲ್ಸ್ ಅಥವಾ ಮ್ಯೂಸಿಕ್ ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಇರುತ್ತಲ್ಲ, ಅದಕ್ಕೆ ಯೂಟ್ಯೂಬರು ಮ್ಯೂಸಿಕ್ದು ಐಕಾನ್ ಕೊಟ್ಟಿರ್ತಾರೆ ಟಿಕ್ ಮಾರ್ಕ್ ಬದಲು. ಆದರೆ ಸ್ವಲ್ಪ ಯೂಟ್ಯೂಬರ್ ಮಿಸ್ಟೇಕ್ ಮಾಡ್ರು ಅಂತ ಹೇಳ್ಬೋದು. ಮೊದಲನೇ ಉದಾಹರಣೆ. ಎರಡನೇದು ಬಂದ್ಬಿಟ್ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಕೂಡ ಅಷ್ಟೇ ನೋಡಿ, ಇಲ್ಲಿ ಮ್ಯೂಸಿಕ್ ಐಕಾನ್ ಸೇಮ್ ಬರ್ತಿರುವಂಥದ್ದು. ಆಮೇಲೆ ನಮ್ಮ ಡಾಕ್ಟರ್ ಬ್ರೋ ಕೂಡ ಅಷ್ಟೇ ನೋಡಿ, ಮ್ಯೂಸಿಕ್ ಐಕಾನ್. 3 ಉದಾಹರಣೆ ನಿಮಗೋಸ್ಕರ ತೋರಿಸಿದ್ದೀನಿ. ಈ ಒಂದು 3 ಚಾನಲ್ ಕೂಡ ಅಷ್ಟೇ, ಬೇರೆ 3 ಚಾನಲ್ ಅಲ್ಲ, ಎಲ್ಲ ಹೇಳ್ದಲ್ಲ ದೊಡ್ಡ ಯೂಟ್ಯೂಬರ್ಸ್ ಚಾನಲ್ ಕೂಡ ಅಷ್ಟೇ ಈ ರೀತಿಯ ಪ್ರಾಬ್ಲಮ್ ಆಗ್ತಿದೆ. ಆದರೆ ಕೇವಲ ಇದು ಮೊಬೈಲಲ್ಲಿ ಆಗ್ತಿರುವಂಥದ್ದು. ನಾವು PC ಹೋಗಿ ಚೆಕ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ ಅಂತ ನೀವು ಕೇಳ್ಬೋದು. ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು ನಮಗೆ. ಅದೇಂತಕ್ಕಂತ ಅಂದರೆ, ನಾನು ಹೇಳ್ದಲ್ಲ ಮ್ಯೂಸಿಕ್ ಚಾನಲ್ಗೆ ಅಷ್ಟೇ ಅದು ಮ್ಯೂಸಿಕ್ ಐಕಾನ್ ಕೊಡೋದು. ಈಗ ಎಲ್ಲರಿಗೂ ಅಷ್ಟೇ ಈ ಥರ ಮ್ಯೂಸಿಕ್ ಐಕಾನ್ ಬಂದಿದೆ. ಏನಂತಕ್ಕಂತ ಅಂದರೆ, ಈಗ ಉದಾಹರಣೆಗೋಸ್ಕರ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೊಸೊಬ್ರು ಎಂಪ್ಲಾಯ್ಮೆಂಟ್ ಬಂದಿರ್ತಾರೆ. ಯೂಟ್ಯೂಬು ಏನಂತಲ್ಲ ಓನರ್ ಹೇಳ್ತಾರೆ, ಈ ಥರ ಕೆಲಸ ತಗೋ, ಈ ಥರ ಮಾಡು ಅಂತ ಕೊಟ್ಟಿರ್ತಾರೆ ಕೆಲಸ. ಆದರೆ ಏನಂತ ಅಂದರೆ, ಎಲ್ಲ ಮಿಕ್ಸಪ್ ಮಾಡಿರ್ಬೇಕಂತ ಅನಿಸುತ್ತೆ. ಎಂತಕ್ಕಂದ್ರೆ ಹೊಸಬ್ರಲ್ವಾ, ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಇದ್ರಿಗೋಸ್ಕರ ಮಿಸ್ಟೇಕ್ ಮಾಡ್ತಾರೆ. ಇದರಿಂದ ಈ ಥರ ಮಿಸ್ಟೇಕ್ ಮಾಡಿ ಯೂಟ್ಯೂಬ್ ಎಂಪ್ಲಾಯ್ಮೆಂಟ್ಸ್ ಅವರೆಲ್ಲ ನೋಡಿ, ಎಲ್ಲ ಒಂದು ದೊಡ್ಡ ಯೂಟ್ಯೂಬರ್ಸ್ ಚಾನಲ್ ಕೂಡ ಅಷ್ಟೇ ಈ ಥರ ಮ್ಯೂಸಿಕ್ ಐಕಾನ್ ಕೂಡ ಬಂದಿರುವಂಥದ್ದು. ಆ್ಯಕ್ಚುಲಿ ಹೆಂಗೆ ಗುಡ್ ನ್ಯೂಸ್ ಅಂತ ನೀವು ಹೇಳ್ಬೋದು. ಹೆಂಗೆ ಅಂತ ಅಂದರೆ, ಈಗ ಮ್ಯೂಸಿಕ್ ಯಾರು ತುಂಬ ಮ್ಯೂಸಿಕ್ ನೋಡ್ತಾರೆ ಕಾಂಟೆಂಟ್, ಇದರೊಳಗೋಸ್ಕರ ನಾನು ಮ್ಯೂಸಿಕ್ ಕಾಂಟೆಂಟ್ ತುಂಬ ತೋರಿಸ್ತೇನೆ, ನಾನು ತುಂಬ ನೋಡ್ತೀನಿ. ಇದರಿಂದ ಏನಂತ ಅಂದರೆ ಅವ್ರ ಚಾನಲ್ ಕೂಡ ನನಗೆ ತೋರಿಸುತ್ತೆ. ಆಮೇಲೆ ಅದ್ರ ಬದಲು ಬೇರೆ ಅವ್ರಿಗೆಲ್ಲ ಫ್ಯಾನ್ಸ್ ಎಲ್ಲ ತೋರಿಸಲ್ಲ. ಇದರಿಂದ ನಮ್ಮ ಒಂದು ವಿಡಿಯೋ ವೈರಲ್ ಆಗಬಹುದು ಚಾನ್ಸಸ್ ಇದೆ. ಹೌದು, 100% ಅಂತಾರೆ ಹೇಳ್ದಲ್ಲ. ಯಾರು ಮ್ಯೂಸಿಕ್ ನೋಡ್ತಾರೆ ಜಾಸ್ತಿ ಅವ್ರಿಗೆ ಇಂಥ ಚಾನಲ್ಸ್ ಎಲ್ಲ ತೋರಿಸುತ್ತೆ. ಇದರಿಂದ ನಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆದರೆ ತುಂಬ ದೊಡ್ಡ ಯೂಟ್ಯೂಬರ್ಸ್ ಕೂಡ ಅಷ್ಟೇ ಹೋಗಿ ಮೇಲ್ ಮಾಡಿದ್ದಾರೆ ಯೂಟ್ಯೂಬ್ಗೆ, ಈ ಥರ ಆಗಿದೆ ಪ್ರಾಬ್ಲಮ್, ದಯವಿಟ್ಟು ಈ ಪ್ರಾಬ್ಲಮ್ನ ಫಿಕ್ಸ್ ಮಾಡಿ ಅಂತ ತುಂಬ ದೊಡ್ಡ ಯೂಟ್ಯೂಬರ್ಸು ಈ ಥರ ಹೇಳಿರುವಂಥದ್ದು. ಇದರಿಂದ ಹೇಳ್ದಲ್ಲ, ಆ ಥರ ಮ್ಯೂಸಿಕ್ ಇದ್ದರೆ ಅವ್ರ ಚಾನಲ್ ಇಂಪ್ರೆಷನ್ ರೇಟ್ ಡೌನ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಇದರಿಂದ ನನಗನ್ಸುತ್ತೆ ಈ ಒಂದು ಪ್ರಾಬ್ಲಮ್ 24 hours ವಿತಿನ್ ಸಾಲ್ವ್ ಆಗಬಹುದು ಅಂತ. ಸೊ ಎಲ್ಲರೂ ಅಷ್ಟೇ ಚಿಕ್ಕ ಯೂಟ್ಯೂಬರ್ಸು, ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸು ಟೆನ್ಷನ್ ಪಡೋಕೆ ಹೋಗ್ಬೇಡಿ. ಈ ಒಂದು ಪ್ರಾಬ್ಲಮ್ ಜಸ್ಟ್ ದೊಡ್ಡ ಯೂಟ್ಯೂಬರ್ಸ್ಗಷ್ಟೇ ಆಗ್ತಿರೋದು. ಇದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟ ಆಯಿತು ಈ ಒಂದು ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಡೌಟ್ ಇದ್ದರೆ ಅಥವಾ ಏನಾದರೂ ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಲೇಬೇಡಿ. ಎಂತಕ್ಕಂತ ಅಂದರೆ, ಎಡಿಟಿಂಗ್ ಮಾಡ್ತಾ ಇರ್ತೀನಿ ಅಥವಾ ವಿಡಿಯೋ ಮಾಡ್ತಾ ಇರ್ತೀನಿ, ನನಗೆ ಡಿಸ್ಟರ್ಬ್ ಆಗುತ್ತೆ. ಇದರಿಂದ ಬೆಸ್ಟ್ ನನಗೆ ವಾಟ್ಸಪ್ ಮಾಡಿ. 24 hours ವಿತಿನ್ 100% ಗ್ಯಾರಂಟಿ ನಿಮಗೆ ರಿಪ್ಲೈ ಕೊಡ್ತೀನಿ. ಆಮೇಲೆ ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ, ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗೆ ಅಂದರೆ, ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.